ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರೋ ಮೊದಲಿಂಗನಾದ ಯೇಸು ಕ್ರಿಸ್ತ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ವಂದನೆಗಳು. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಾವು ದೇವರ ವಾಕ್ಯದ ಕಡೆಗೆ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ. ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹೋದ ತಿಂಗಳಿಂದ ದೇವರು ನಮ್ಮನ್ನು ನಡೆಸಿದ್ದಾರೆ, ಕಾದಿದ್ದಾರೆ, ಕಾಪಾಡಿದ್ದಾರೆ. ಅದಕ್ಕಾಗಿ ದೇವರಿಗೆ ಮೊದಲನೇದಾಗಿ ನಾವು ವಂದನೆಯನ್ನು ತಿಳಿಸ್ತಾ ಇದ್ದೇನೆ. ಈ ಒಂದು ವಾರ, ಈ ಒಂದು ತಿಂಗಳಲ್ಲಿ ದೇವರ ಧ್ಯಾನಕ್ಕೋಸ್ಕರವಾಗಿ ತೆಗೆದುಕೊಂಡಿರ್ತಕ್ಕಂಥ ಅಂಶ, ದೇವರನ್ನು ನಾವು ಯಾವ ರೀತಿಯಾಗಿ ಸೇವಿಸುವವರಾಗಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರನ್ನು ಕೆಲವು ಜನರು ಕಷ್ಟ ಬಂದಾಗ ದೇವರನ್ನು ಸೇವಿಸೋದಕ್ಕೆ ಏನು ಮಾಡಲ್ಲ, ಇಷ್ಟಪಡೋಲ್ಲ. ಕೆಲವು ಜನರಿಗೆ ದುಃಖ ಆದಾಗ, ರೋಗ ಬಂದಾಗ, ಯಾವುದೋ ಒಂದು ಕೊರತೆ ಇದ್ದಾಗ ದೇವರನ್ನು ಅವರು ಸೇವಿಸೋದಕ್ಕೆ ಏನು ಮಾಡ್ತಾರೆ ರೀ, ಹಿಂದೇಟಾಕ್ತಾರೆ. ಆದರೆ ವಾಕ್ಯ ಹೇಳ್ತಾ ಇದೆ, ದೇವರನ್ನು ಯಾವಾಗಲೂ ಕೂಡ ನಾವು ಸೇವಿಸುವವರು ಆಗಬೇಕು. ಅದರ ಸಲುವಾಗಿ ಸತ್ಯವೇದದಲ್ಲಿ ಪೌಲನು ನಮಗೆ ಒಳ್ಳೆಯ ಉದಾಹರಣೆಯಾಗಿದ್ದಾನೆ. ಆತನು ಎಲ್ಲ ಸಂದರ್ಭಗಳಲ್ಲಿ ದೇವರನ್ನು ಸೇವಿಸುವಂಥ ವ್ಯಕ್ತಿಯಾಗಿದ್ದ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಕೆಲವರಿಗೆ ಸಂತೋಷ ಇದ್ದಾಗ ಮಾತ್ರ ನಾವು ದೇವರನ್ನು ಸೇವಿಸುತ್ತೇವೆ ಎಂಬುದಾಗಿ ಹೇಳುವಂಥವರಾಗಿರ್ತಾರೆ ಪ್ರೇಯರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆದರೆ ದೇವರ ವಾಕ್ಯ ಹೇಳ್ತಾ ಇದೆ, ದೇವರನ್ನು ಸೇವಿಸುವಂಥದ್ದು ಬಹಳ ಮುಖ್ಯವಾಗಿದೆ. ಹಲ್ಲೆಲೂಯಾ. ದೇವರನ್ನು ಆರಾಧನೆ ಮಾಡುವಂಥದ್ದು ಬಹಳ ಮುಖ್ಯವಾಗಿದೆ. ದೇವರಿಗೆ ಮನಸ್ಸನ್ನು ಕೊಡುವಂಥದ್ದು ಬಹಳ ಮುಖ್ಯವಾಗಿದೆ. ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ಜೀವಿಸುವಂಥದ್ದು ಬಹಳ ಮುಖ್ಯವಾಗಿದೆ ಪ್ರೇಯರೆ. ದೇವರ ವಾಕ್ಯ ಹೇಳ್ತಾ ಇದೆ, ಪೌಲನಿಗೆ ಅನೇಕವಾದ ಕಷ್ಟಗಳು, ನಷ್ಟಗಳು, ಏನೆಲ್ಲ ತೊಂದರೆಗಳು ಸಂಭವಿಸಿದಾಗ ಪೌಲನು ದೇವರನ್ನು ಸೇವಿಸುವುದಕ್ಕೆ ಹಿಂದೆಗೆಯಲಿಲ್ಲ. ಎಷ್ಟೋ ಪ್ರಯಾಸಗಳನ್ನು ಪೌಲನು ಪಡಬೇಕಾಯಿತು. ದೇವರನ್ನು ನಂಬಿದ ಕಾರಣಕ್ಕಾಗಿ ಪೌಲನಿಗೆ 39 ಚಡಿ ಏಟುಗಳು 5 ಸಾರಿ ಹೊಡಿತಾರೆ. ಎಷ್ಟು ಸರಿ? 5 ಸಾರಿ ಏಟುಗಳನ್ನು ತಿನ್ನಬೇಕಾಯಿತು. 3 ಸಾರಿ ಸರ್ಕಾರದವರು ಏನು ಮಾಡ್ತಾರೆ, ಆತನನ್ನು ಒಡಿಸ್ತಾರೆ ಪ್ರಿಯರೇ. ಅನೇಕ ಸಾರಿ ಆತನು ಜೈಲಿನಲ್ಲಿಯೇ ಕಳೆಯಬೇಕಾಗುತ್ತೆ. ಹಲ್ಲೆಲೂಯಾ. ಆದರೆ ಪೌಲನು ಹೇಳ್ತಾನೆ, ನಾನು ಈ ಎಲ್ಲ ಕಷ್ಟಗಳ ಮಧ್ಯದಲ್ಲಿ, ನಷ್ಟಗಳ ಮಧ್ಯದಲ್ಲಿಯೂ ನನ್ನ ದೇವರನ್ನು ಸೇವಿಸುವುದಕ್ಕೆ ನಾನು ಹಿಂದೆಗೆಯಲಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರಲ್ಲಿ ಯಾರು ಭಯಭಕ್ತಿಗಳವರಾಗಿರ್ತಾರೋ, ದೇವರಿಗೆ ಯಾವಾಗಲೂ ಕೂಡ ನಾವು ಮೆಚ್ಚುಗೆಯಾಗಿ ಜೀವಿಸಬೇಕಂತೇಳಿ ಅವರು ಇಷ್ಟಪಡ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಯಾಕಂದರೆ ಹೇಳ್ರಿ, ಒಬ್ಬ ಇಸ್ಪೇಟ್ ಆಡುವಂಥ ವ್ಯಕ್ತಿ ಕೂತ್ಕೊಂಡಿರ್ತಾರೆ ಗುಂಪು. ಪೊಲೀಸ್ ನೋಡಿದ ತಕ್ಷಣ ಅವ್ರು ಏನು ಮಾಡ್ತಾರೆ ರೀ, ಎದ್ದು ಹೊಡೆ ಹೋಗ್ತಾರೆ. ಯಾಕೆ ಹೇಳ್ರಿ, ಅವರಿಗೆ ಪೊಲೀಸರು ಕಂಡ್ರೆ ಭಯ. ಯಾಕೆ ಭಯ ಅವರಿಗೆ? ತಪ್ಪಾದ ಕಾರ್ಯವನ್ನು ಅವರು ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಅವರು ಯಾರು ಇಸ್ಪೇಟ್ ಆಡುವಂಥವ್ರು ಯಾರಿಗೆ ಭಯಪಡ್ತಾರೆ? ಪೊಲೀಸರಿಗೆ ಭಯಪಡ್ತಾರೆ. ಹಲ್ಲೆಲೂಯಾ. ಆದರೆ ಅದರ ಕುರಿತಾಗಿ, ಆ ಭಯದ ಕುರಿತಾಗಿ ನಾವು ಮಾತಾಡ್ತಾ ಇಲ್ಲ. ನಾವು ಯಾವ ಭಯ? ದೇವರಿಗೆ ಭಯ. ದೇವರಿಗೆ ಭಯಪಡುವಂಥದ್ದಂದ್ರೆ ಏನ್ರಿ, ನಾನು ಎಲ್ಲಿ ತಪ್ಪು ಮಾಡಿದರೆ ದೇವರ ನಾಮ ದೂಷಣೆಗೆ ಒಳಗಾಗುತ್ತೆ. ನಾನು ಎಲ್ಲಿ ತಪ್ಪಾದ ರೀತಿಯಲ್ಲಿ ಜೀವಿಸಿದರೆ ನನ್ನ ದೇವರ ಹೆಸರನ್ನು ಹೇಳಿ ಅನ್ಯರು ಬೈತಾರೆ. ನನ್ನ ಜೀವಿತ ಒಂದು ವೇಳೆ ತಪ್ಪಾದ ರೀತಿಯಲ್ಲಿ ಹೋದರೆ ಅನ್ಯರು ನನ್ನ ದೇವರನ್ನು, ಅಯ್ಯೋ ನೋಡ್ರಿ ಅಲ್ಲಿಗೆ ಹೋಗ್ತಾರೆ, ಮಂದಿರಕ್ಕೆ ಹೋಗ್ತಾರೆ, ಏಸಪ್ಪನ ನಡ್ಕೊತಾರೆ, ಆದರೆ ಇವರು ತಪ್ಪುಗಳ ಮೇಲೆ ತಪ್ಪುಗಳನ್ನು ಮಾಡ್ತಾರೆ. ಅಮಾವಾಸ್ಯೆ ಹುಣ್ಣಿಮೆ ಮಾಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ ಅಂತೇಳಿ ಏನು ಮಾಡ್ತಾ ಇರ್ತಾರೆ, ದೇವರಿಗೆ ಏನು ಮಾಡ್ತಾ ಇರ್ತಾರೆ, ಬೈಯುವಂಥವರಾಗಿರ್ತಾರೆ. ಆದರೆ ದೇವ್ರ ವಾಕ್ಯ ಹೇಳ್ತಾ ಇದೆ, ಈ ಎಲ್ಲವುಗಳ ಮಧ್ಯದಲ್ಲಿ ದೇವರನ್ನು ಪೌಲನ್ ಏನು ಮಾಡ್ತಾ ಇದ್ದಾನೆ, ಸೇವಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಒಂದು ಸಾರಿ 26-27ನೇ ವಾಕ್ಯ ಓದಿಕೊಳ್ಳೋಣ. ಆತನ ಸೇವೆಯಲ್ಲಿ ಎಷ್ಟೋ ಪ್ರಯಾಣಗಳನ್ನು ಮಾಡಿದನು. ಹಲ್ಲೆಲೂಯಾ. ನೋಡ್ರಿ, ಎಂಥ ಕಷ್ಟಗಳು ಬಂದು, ನದಿಗಳ ಅಪಾಯಗಳು, ಕಳ್ಳರ ಅಪಾಯಗಳು, ಸ್ವಂತ ಜನರಿಂದ ಅಪಾಯಗಳು, ಅನ್ಯ ಜನರಿಂದ ಅಪಾಯಗಳು, ಪಟ್ಟಣದಲ್ಲಿ ಅಪಾಯಗಳು, ಕಾಡಿನಲ್ಲಿ ಅಪಾಯಗಳು, ಸಮುದ್ರದಲ್ಲಿ ಅಪಾಯಗಳು, ಸುಳ್ಳು ಸಹೋದರರೊಳಗೆ ಇರುವಾಗ ಅಪಾಯಗಳು ನನಗೆ ಸಂಭವಿಸಿದವು. ಪ್ರಯಾಸ ಪರಿಶ್ರಮಗಳಿಂದ ಕೆಲಸ ನಡೆಸಿ ಅನೇಕ ಸಾರಿ ನಿದ್ದೆಗೆಟ್ಟು ಹಸಿವೆ ಬಾಯಾರಿಕೆಗಳನ್ನು ಪಟ್ಟು ಅನೇಕ ಸಾರಿ ಉಪವಾಸವಾಗಿಯೂ ಚಳಿಯಲ್ಲಿಯೂ ವಸ್ತ್ರವಿಲ್ಲದೆ ಇದ್ದು ಆತನನ್ನು ಸೇವಿಸಿದ್ದೇನೆ. ಹಲ್ಲೆಲೂಯಾ. ದೇವರಿಗೆ ಭಯಪಡುವಂಥವರು, ದೇವರನ್ನು ಸೇವಿಸುವಂಥವರಿಗೆ ದೇವರು ಕೊಡುವಂಥ ವಾಗ್ದಾನ ಏನಂದರೆ, ನಿನಗೆ ನಿಶ್ಚಯವಾಗಿ ಮೇಲಾಗುವಂತೆ ನಾನು ನಿನಗೆ ಬಿಡುಗಡೆಯನ್ನು
ಮಾಡುವೆನು. ಯೆರೆಮೀಯನ ಪ್ರವಾದನೆ ಗ್ರಂಥ 15ನೇ ಅಧ್ಯಾಯ 11ನೇ ವಾಕ್ಯ. ಅದೇ ಈ 2 ತಿಂಗಳುಗಳಿಗೆ ದೇವರು ಕೊಟ್ಟಿರ್ತಕ್ಕಂಥ ವಾಗ್ದಾನ ಪ್ರಿಯರೇ. ನಿಶ್ಚಯವಾಗಿ ದೇವರು ನಮಗೆ ಬಿಡುಗಡೆ ಮಾಡ್ತಾನೆ. ಹಲ್ಲೆಲೂಯಾ. ಯೆರೆಮೀಯನ ಜೀವಿತವನ್ನು ನಾವು ನೋಡುವಾಗ ಯೆರೆಮೀಯನ ಕಾಲದಲ್ಲಿ ಇರ್ತಕ್ಕಂಥ ಜನರು ಸ್ವಲ್ಪ ಹೊತ್ತು ದೇವ್ರು ನಂಬಿದಂಥ ರೀತಿಯಲ್ಲಿ ಇರುವಂಥದ್ದು ಮತ್ತು ಇನ್ನು ಸ್ವಲ್ಪ ಹೊತ್ತು ದೇವರು ನಂಬಲಾರದ ರೀತಿಯಲ್ಲಿ ಜೀವಿಸುವಂಥವರು ಆಗಿದ್ದರು. ಯೆರೆಮೀಯನವ್ರನ್ನ ಬೈತಾನೆ, ಗದರಿಸ್ತಾನೆ, ದೇವ್ರ ವಾಕ್ಯದ ಮೂಲಕವಾಗಿ ಖಂಡಿಸ್ತಾನೆ. ಎಷ್ಟು ಹೇಳಿದ್ರು ಕೂಡ ಅರಸನಾಗಲಿ ಅಲ್ಲಿರ್ತಕ್ಕಂಥ ಜನರಾಗಲಿ ಯಾರು ಕೂಡ ಏನಾಗಲಿಲ್ಲ, ಬದಲಾವಣೆ ಆಗಲಿಲ್ಲ. ಆವಾಗ ಯೆರೆಮೀಯನು ದೇವರಲ್ಲಿ ಬೇಡ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರೇ, ಇವರು ನೀನು ಎಷ್ಟು ಕಾಯ್ದರು ಕಾಪಾಡಿದ್ರು, ಎಷ್ಟೆಲ್ಲ ರೀತಿಯಲ್ಲಿ ಇವ್ರನ್ನ ರಕ್ಷಣೆ ಮಾಡಿದರೂ ಕೂಡ ಇವರು ನಿನಗೆ ಸರಿಯಾದ ರೀತಿಯಲ್ಲಿ ನಡೆದುಕೊಳ್ತಾ ಇಲ್ಲ, ನಿನ್ನನ್ನು ಸೇವಿಸ್ತಾ ಇಲ್ಲ ಎಂಬುದಾಗಿ ಹೇಳಿದಾಗ ಅವಾಗ ದೇವರು ಯೆರೆಮೀಯನಿಗೆ ಹೇಳ್ತಾ ಇದ್ದಾನೆ, ಯೆರೆಮೀಯನೇ, ನಾನು ನಿನ್ನನ್ನು ತಾಮ್ರದ ಪೌಳಿ ಗೋಡೆಯನ್ನಾಗಿ ಇಡ್ತೀನಿ. ಯಾಕೆ ಹೇಳು? ನೀನು ನನ್ನನ್ನು ಸೇವಿಸ್ತಾ ಇದೀಯ. ಹಲ್ಲೆಲೂಯಾ. ನೀನು ನನಗೆ ಭಯಪಟ್ಟು ನಡೀತಾ ಇದ್ದೆ, ವಿಶ್ವಾಸದಲ್ಲಿ ನೀನು ಬಲವಂತನಾಗಿದ್ದೀಯಾ, ನೀನು ಅವರು ಮಾಡಿದ ರೀತಿಯಲ್ಲಿ ತಪ್ಪುಗಳನ್ನು ಮಾಡಲಿಲ್ಲ. ಅದಕ್ಕಾಗಿ ನಾನು ನಿನ್ನನ್ನು ತಾಮ್ರದ ಪೌಳಿ ಗೋಡೆಯನ್ನಾಗಿ ಇಡುತ್ತೇನೆ. ಅವರು ನಿನಗೆ ಯುದ್ಧ ಮಾಡುವುದಕ್ಕಾಗಿ ಬರ್ತಾರೆ, ಆದರೆ ಅವರು ನಿನ್ನನ್ನು ಸೋಲಿಸೋದಕ್ಕೆ ಆಗೋದೇ ಇಲ್ಲ. ಹಲ್ಲೆಲೂಯಾ. ಯಾಕೆ ಹೇಳ್ರಿ? ನಾನು ನಿನ್ನ ಸಂಗಡ ಇರುತ್ತೇನೆ, ನಿಶ್ಚಯವಾಗಿ ನಿನಗೆ ಮೇಲಾಗುವಂತೆ ನಾನೇ ನಿನಗೆ ಬಿಡುಗಡೆಯನ್ನು ಕೊಡುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಅದರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಆತನನ್ನು ಭಯಭಕ್ತಿ ಉಳ್ಳವರಾಗಿ ಯಾರು ಸೇವಿಸ್ತಾರೋ ಅವರನ್ನು ನೋಡಿಕೊಳ್ಳುವಂಥ ಜವಾಬ್ದಾರಿ ಯಾರ್ದಿರುತ್ತೆ? ದೇವರದಿರುತ್ತೆ. ಹಲ್ಲೆಲೂಯಾ. ದೇವರಂಥವ್ರನ್ನ ಎಂದಿಗೂ ಕೂಡ ಕೈ ಬಿಡೋದಿಲ್ಲ ಪ್ರಿಯರೇ. ಅಬ್ರಹಾಮನು ಯಾರನ್ನ ಸೇವಿಸಿದ? ದೇವರನ್ನು ಸೇವಿಸಿದ. ಅಬ್ರಹಾಮನಿಗೆ ಎಷ್ಟು ರೀತಿಯಲ್ಲಿ ಕಷ್ಟಗಳು ಬಂದಾಗಲೂ ಕೂಡ ಆತನ ದೇವರಿಂದ ದೂರ ಆಗಲಿಲ್ಲ. ಆತನ ಪ್ರಾಣವನ್ನು ತೆಗಿಬೇಕು ಅನ್ಕೊಂಡ್ರು, ಆತನ ಹೆಂಡತಿಯ ನಿಮಿತ್ತವಾಗಿ. ಯಾಕಂದ್ರೆ ಆತನ ಹೆಂಡತಿ ಬಹಳ ಸುಂದರಿಯಾದ ಕಾರಣಕ್ಕಾಗಿ ಅಬ್ರಹಾಮನ ಪ್ರಾಣವನ್ನು ತೆಗಿಬೇಕಂತೇಳಿ ಅಂದ್ಕೊಂಡ್ರು ಜನರು. ಆದರೆ ಆ ಸಮಯದಲ್ಲಿ ಕೂಡ ಆ ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಅಬ್ರಹಾಮನು ಜೀವಿಸಿದ ಪ್ರಿಯರೇ. ಅದರ ಸಲುವಾಗಿ ದೇವರು ವಾಕ್ಯ ಹೇಳ್ತಾ ಇದೆ, ಅಂತಹ ವಯಸ್ಸಿನಲ್ಲಿಯೂ ದೇವರು ಆತನನ್ನು ಆಶೀರ್ವಾದ ಮಾಡಿದರು, ಜನಾಂಗಗಳಿಗೆ ತಂದೆಯನ್ನಾಗಿ ಆತನನ್ನು ಮಾಡಿದರು. ಇವತ್ತು ನಾನು ನೀನು ದೇವರನ್ನು ಯಾವ ರೀತಿಯಾಗಿ ಸೇವಿಸ್ತಾ ಇದ್ದೀವಿ? ಹಲ್ಲೆಲೂಯಾ. ಕುಟುಂಬವಾಗಿ ನಾವು ದೇವರನ್ನು ಸೇವಿಸುವವರಾಗಬೇಕು. ಯೆಹೋಶುವನ ಹತ್ರ ಹೋಗಿ ನೀವು ಕೇಳಿದ್ರೆ ಯೆಹೋಶುವನು ಹೇಳ್ತಾನೆ, ನೀವು ಯಾವ ರೀತಿಯಾಗಾದರೂ ಜೀವಿಸ್ರಿ, ಆದರೆ ನಾನು ನನ್ನ ಮನೆಯವರು ಮಾತ್ರ ಯೆಹೋವನನ್ನು ಸೇವಿಸ್ತೇವೆ. ಹಲ್ಲೆಲೂಯಾ. ಆತನು ನಮಗೆ ಬಿಡುಗಡೆ ಮಾಡಿದ್ದಾನೆ, ಆತನು ನಮಗೆ ಮೋಕ್ಷವನ್ನು ಕೊಡುವಂಥ ದೇವರಾಗಿದ್ದಾನೆ, ಆತನು ನಮಗೆ ಎಲ್ಲ ಒಳ್ಳೆಯವುಗಳನ್ನು ಮಾಡುವ ಆತನಾಗಿದ್ದಾನೆ. ಸಹೋದರರು ಒಂದು ಒಳ್ಳೆ ಹಾಡಾಡಿದ್ರು, ಏನು? ಅಪ್ಪ ತಂದೆ ತಾಯಿ ಇದ್ದರೇನು, ಅಣ್ಣ ತಂಗಿ ಇದ್ದರೇನು, ಅಕ್ಕ ತಮ್ಮ ಇದ್ದರೇನು, ಯಾರಿದ್ರೇನು, ಅವ್ರು ಯಾರಿಗೆ ಯಾರೂ ಇಲ್ಲ, ಮಾನವ. ಹಲ್ಲೆಲೂಯಾ. ಮಾಡು ನೀ ಯೇಸುವಿನ ಧ್ಯಾನವ. ಹಲ್ಲೆಲೂಯಾ. ಮತ್ತು ಆಸ್ತಿ ಅಂತಸ್ತು ಅವೆಲ್ಲ ಇದ್ದರೂ ಕೂಡ ಯಾವ ಹಿಂದಕ್ಕೆ ಬರ್ತಾವ? ಯಾವೂ ಬರೋದಿಲ್ಲ. ಹಲ್ಲೆಲೂಯಾ. ನಾವು ಈ ಲೋಕದಲ್ಲಿ ಕಟ್ಟಿಕೊಳ್ಳಬೇಕಾಗಿರುವಂಥದ್ದು ಬುತ್ತಿ ಒಂದೇ, ಅದು ಯಾವುದು? ದೇವರನ್ನು ಸ್ತುತಿಸುವಂಥದ್ದು, ದೇವರಿಗೆ ಭಯಭಕ್ತಿ ಉಳ್ಳವರಾಗಿ ನಾವು ಜೀವಿಸುವಂಥದ್ದು ಪ್ರಿಯರೇ. ಅದೇ ಪೌಲನು ಹೇಳ್ತಾ ಇದ್ದಾನೆ, ಎಲ್ಲವುಗಳ ಮಧ್ಯದಲ್ಲಿ ನಾನು ಇವೆಲ್ಲ ಕಷ್ಟ ನಷ್ಟಗಳು ಬಂದಾಗಲೂ ಕೂಡ 3 ದಿನ ಏನು ಮಾಡ್ತಾನೆ ರೀ ಪೌಲನು? 24 ತಾಸುಗಳವರೆಗೂ, ಅಂದರೆ ಒಂದು ದಿನ ಕಂಪ್ಲೀಟ್ ಆಗಿ ಆತನ ಏನಾಗ್ತಾನೆ? ನೀರಿನಲ್ಲಿ, ಸಮುದ್ರದಲ್ಲಿ ಇರಬೇಕಾಗತ್ತೆ. ಎಲ್ಲಿ? ಸಮುದ್ರ ಅಂದ್ರೆ ಗೊತ್ತಾ? ದೊಡ್ಡದಾಗಿರುತ್ತೆ. ನೋಡಿದ್ದೀರಾ ನೀವು ಯಾರಾದ್ರೂ? ಹಲ್ಲೆಲೂಯಾ. ನೋಡಿಲ್ಲ, ಕೇಳಿದ್ದೀರಿ. ಹಲ್ಲೆಲೂಯಾ. ಬೀಚ್ ಕಡೆಗೆಲ್ಲ ಹೋದ್ರೆ ನಿಮಗೆ ಗೊತ್ತಿರುತ್ತೆ, ಸಮುದ್ರ ಎಲ್ಲಿ ನೋಡಿದ್ರು ಹಂಗೆ ನೀರೇ ಕಾಣ್ತಾ ಇರುತ್ತೆ. ಆಕಾಶ ನೀರು ಯಾಳು ಕಲ್ತಿದ್ದಾವೇನೆನ್ನುವ ರೀತಿಯಲ್ಲಿ ಕಾಣಿಸ್ತಾ ಇರುತ್ತೆ ಪ್ರಿಯರೇ. ಅಂಥ ಸಮಯದಲ್ಲಿ 3 ಸಾರಿ ಸಮುದ್ರದಲ್ಲಿ ಹೋಗ್ಬೇಕಾದ್ರೆ ಆತನಿಗೆ ಹಡಗುಗಳು ಏನಾಗ್ತವೆ? ಆತನ ಹಡಗು ಒಡೆದೋಗುತ್ತೆ ಪ್ರಿಯರೇ. ಅನೇಕ ಅಪಾಯಗಳು ಆತನಿಗೆ ಸಂಭವಿಸ್ತವೆ. ಆದರೆ ಪೌಲನು ಹೇಳುವಂಥದ್ದು ಮಾತು ಒಂದೇ ಒಂದು, ಏನಂತೇಳಿ? ಇವೆಲ್ಲವುಗಳ ಮಧ್ಯದಲ್ಲಿ, ಎಲ್ಲ ಅಪಾಯಗಳ ಮಧ್ಯದಲ್ಲಿ ನಾನು ದೇವರನ್ನು ಸೇವಿಸಿದೆ. ಕೊರೋನಾ ಬಂದ ಸಲುವಾಗಿ ಅನೇಕರು ದೇವರನ್ನು ಮರೆತು ಬಿಟ್ಟಿದ್ದಾರೆ. ಅಲ್ಲೆಲ್ಲ ಅನೇಕರು ದೇವರನ್ನು ಮರೆತು ಬಿಟ್ಟರೆ. ವಾರಕ್ಕೊಂದ್ಸಲ ದೇವರ ಸನ್ನಿಧಾನಕ್ಕೆ ಬರುವಂಥದ್ದು ಈಗ ಗೌರ್ಮೆಂಟ್ ಕಡೆಯವ್ರು ಏನು ಮಾಡಿದ್ದಾರೆ? ರೂಲ್ಸ್ ಮಾಡಿದ್ದಾರೆ, ನೀವು ಯಾರು ಸಭೆಯಾಗಿ ಕೂಡಬಾರ್ದು, ಮಾಸ್ ಗ್ಯಾದರಿಂಗ್ ಅಂದರೆ ಭಾಳ ಹೆಚ್ಚು ಜನ ನೀವು ಕಲಿಬಾರದು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ಇವತ್ತಿನ ದಿನ ಏನಾಗ್ತಾ ಇದೆ? ಭಕ್ತಿ ಅನ್ನುವಂಥದ್ದು ಇನ್ನೂ ಕಡಿಮೆ ಕೆಳಮಟ್ಟಕ್ಕೆ ಬರ್ತಾ ಇದೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ಇಲ್ಲಿ ದೇವರು ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಭಕ್ತಿಯಿಂದ ಯಾರು ಆತನನ್ನು ಸೇವಿಸ್ತಾರೋ, ಭಯದಿಂದ ಯಾರು ಆತನನ್ನು ಸೇವಿಸ್ತಾರೋ ಅವರ ಜವಾಬ್ದಾರಿ ಎಲ್ಲವನ್ನು ಯಾರು ನೋಡ್ಕೊಳ್ತಾರಂತೆ? ದೇವರು ನೋಡ್ಕೊಳ್ತಾನೆ. ಹಲ್ಲೆಲೂಯಾ. ಅದರ ಸಲುವಾಗಿ ನೀವು ಇವತ್ತಿನ ದಿನ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಒಂದೇ ಅಂಶ, ನಿಶ್ಚಯವಾಗಿ ದೇವರು ನಿನಗೇನು ಮಾಡ್ತಾನೆ? ಮೇಲನ್ನು ಮಾಡ್ತಾನೆ. ಆ ಮೇಲು ಮಾಡುವುದಕ್ಕಾಗಿಯೇ ದೇವರು ನಿನಗೆ
ತಡೆ ಹಿಡಿದಿದ್ದಾನೆ. ನೀನೇನು ಮಾಡಬೇಕು? ಅದಕ್ಕಾಗಿ ಕಾಯುವವನಾಗಬೇಕು. ಹಲ್ಲೆಲೂಯಾ. ನಿಶ್ಚಯವಾಗಿ ನಿನಗೆ ಮೇಲಾಗುವಂತೆ ನಾನು ನಿನಗೆ ಬಿಡುಗಡೆ ಮಾಡ್ತೀನಿ ಎಂಬುದಾಗಿ ದೇವರು ಹೇಳಿದ್ದಾನೆ. ಆ ಮಾತನ್ನು ಖಂಡಿತವಾಗಿ ಆತನು ನಮ್ಮ ಜೀವಿತದಲ್ಲಿ ಏನು ಮಾಡ್ತಾನೆ ಪ್ರಿಯರೇ? ನೆರವೇರಿಸ್ತಾನೆ. ಅದನ್ನು ನಾವು ನಂಬಬೇಕು. ಆ ವಾಗ್ದಾನವನ್ನು ನಾವು ಸ್ವಂತ ಮಾಡಿಕೊಳ್ಬೇಕು. ಎಷ್ಟು ಜನ ಪರಿಪೂರ್ಣವಾಗಿ ಇವತ್ತಿನಿಂದ ನಾನು ದೇವರನ್ನು ಸೇವಿಸ್ತೀನಿ ಎಂಬುದಾಗಿ ನೀವು ಆಸೆ ಪಡ್ತೀರಾ? ಸೇವಿಸ್ತೀರಾ? ಹನುಮಂತವ್ರು ಎಲ್ಲಿದ್ದೀರಿ? ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರನ್ನು ನಾವು ಸೇವಿಸುವಾಗ ದೇವರು ನಮ್ಮದೆಲ್ಲ ಜವಾಬ್ದಾರಿಯನ್ನು ಆತನು ನೋಡಿಕೊಳ್ತಾನೆ. ಹಲ್ಲೆಲೂಯಾ. ದಾನಿಯೇಲನು ದೇವರನ್ನು ಸೇವಿಸಿದ. ದಾನಿಯೇಲನನ್ನು ಸಿಂಹದ ಗವಿಯಲ್ಲಿ ಹಾಕಿದರು. ಸಿಂಹಗಳು ದಾನಿಯೇಲನನ್ನು ತಿನ್ನಲಿಲ್ಲ. ಯಾಕೆ ಹೇಳ್ರಿ? ದಾನಿಯೇಲನ್ನು ಯಾರನ್ನು ಸೇವಿಸುವವನಾಗಿದ್ದ? ದೇವರನ್ನು ಭಯಭಕ್ತಿಯಿಂದ ಸೇವಿಸುವವನಾಗಿದ್ದ. ಎಲ್ಲ ಕಷ್ಟದಿಂದ ದೇವರು ಏನು ಮಾಡಿದ? ಆತನನ್ನು ತಪ್ಪಿಸಿದ ಪ್ರಿಯರೇ. ಭಕ್ತರನ್ನು ದೇವರು ಯಾವಾಗಲೂ ಕಾಯ್ತಾನೆ, ಕಾಪಾಡ್ತಾನೆ. ಅದರ ಸಲುವಾಗಿ ದೇವರು ವಾಕ್ಯ ಹೇಳ್ತಾ ಇದೆ, ಭಯಭಕ್ತಿ ಉಳ್ಳವರ ಸುತ್ತಲೂ ದೇವರು ಏನು ಮಾಡ್ತಾನಂತೆ? ದೂತರ ದಂಡನ್ನು ಇಳಿಸಿ ಕಾವಲಾಗಿದ್ದು ಕಾಪಾಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ನಮ್ಮನ್ನು ಕಾಯೋದಕ್ಕಾಗಿ ದೂತರಿದ್ದಾರೆ. ಅದನ್ನು ನಾವು ನಂಬಬೇಕು. ಹಲ್ಲೆಲೂಯಾ. ಅದರ ಸಲುವಾಗಿ ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ, ಸೇವಿಸುವಾಗ ಅನೇಕ ಅಪಾಯಗಳು ಬರುವಾಗ, ಅನೇಕ ಕಷ್ಟಗಳು ಬರುವಾಗ ನಾವು ದೇವರಿಂದ ದೂರ ಆಗೋದಲ್ಲ, ದೇವರಲ್ಲಿಯೇ ಇದ್ದು ದೇವರ ಆಶೀರ್ವಾದಗಳನ್ನು ನಾವು ಹೊಂದಿಕೊಳ್ಳುವವರಾಗಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಭಕ್ತರನ್ನು ಮರಣಕ್ಕೆ ಆತನು ಒಪ್ಪಿಸುವ ದೇವರು ಅಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅಪಾಯಗಳಿಗೆ ಆತನು ಒಪ್ಪಿಸುವ ದೇವರು ಅಲ್ಲ. ಅದರ ಸಲುವಾಗಿ ದೇವರು ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ನಾನು ನಿಮ್ಮನ್ನು ಆಶೀರ್ವದಿಸುವೆನು, ನಾನು ನಿಮ್ಮ ಸಂಗಡ ಇರುವೆನು, ನಾನು ನಿಮಗೆ ಬಲವಾಗಿ ಇರುವೆನು, ಹಿಂದೆ ಮುಂದೆ ಇದ್ದು ನಾನು ಎಲ್ಲ ಕಾರ್ಯಗಳನ್ನು ನಿಮ್ಮ ಮೂಲಕವಾಗಿ ಸಾಧಿಸುವೆನು. ಆದರೆ ನೀವು ನನಗೆ ಹೆಂಗಿರಬೇಕು? ಮೆಚ್ಚುಗೆಯಾದ ರೀತಿಯಲ್ಲಿ ಜೀವಿಸಬೇಕು. ಅದೇ ದೇವರು ಕೇಳ್ತಾ ಇರೋದು. ನಾವೇನು ಮಾಡ್ತೀವಿ? ದೇವ್ರಿಗೆ ಇಷ್ಟವಾದ ರೀತಿಯಲ್ಲಿ ಜೀವಿಸಲಾರ್ದಿಗೆ ದೇವ್ರಿಗೆ ಯಾವುದು ಇಷ್ಟನೋ ಅದನ್ನೇ ಮಾಡ್ತಾ ಇರ್ತೀವಿ. ಅದರ ಸಲುವಾಗಿ ಶಾಪಗಳ ಮೇಲೆ ಶಾಪಗಳನ್ನು ನಾವು ಹೊಂದಿಕೊಳ್ತಾ ಇರ್ತೀವಿ. ಇವತ್ತು ಹಣ ಇರ್ಬೋದು, ನಾಳೆ ಹಣ ಹೋಗ್ಬೋದು. ಹಲ್ಲೆಲೂಯಾ. ಇವತ್ತು ಆಸ್ತಿ ಅಂತಸ್ತು ಇರ್ಬೋದು, ನಾಳೆ ಅದು ಹೋಗ್ಬೋದು. ಅವು ಯಾವ ಕೂಡ ಸ್ಥಿರವಲ್ಲ. ಆದರೆ ಸ್ಥಿರವಾಗಿರುವಂಥ ಆಸ್ತಿ ಯಾರಾಗಿದ್ದಾರೆ? ಯೇಸು ಕ್ರಿಸ್ತನಾಗಿದ್ದಾನೆ. ಆತನನ್ನು ಇಲ್ಲಿ ಸಂಪಾದನೆ ಮಾಡಿಕೊಂಡ್ರೆ ಪರಲೋಕ ನಮಗೆ ಖಂಡಿತವಾಗಿ ಸಿಗುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಪ್ರಿಯರೇ, ಆ ಬಾಗಿಲಾಗಿರುವಂಥ ಯೇಸು ಕ್ರಿಸ್ತನನ್ನು ನಾವು ಪರಿಪೂರ್ಣವಾಗಿ ಇಲ್ಲಿ ನಂಬಿ ಆತನಿಗೆ ನಡೆದುಕೊಳ್ಳಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ದೇವರೇ, ನಾನು ನಿನ್ನನ್ನೇ ಸೇವಿಸ್ತೇನೆ ಸ್ವಾಮಿ. ಹೌದು ರಾಜ, ನೀನು ಹೇಳಿದ್ಯಪ್ಪ, ಯಾರು ನನ್ನನ್ನು ಸೇವಿಸುವರೋ ಅವರ ಜೀವಿತದಲ್ಲಿ ನಾನು ಮೇಲನ್ನು ಬಿಡುಗಡೆ ಮಾಡ್ತೇನೆ ಎಂಬುದಾಗಿ, ನಿಶ್ಚಯವಾಗಿ ಅವರಿಗೆ ಮೇಲಾಗುವಂತೆ ನಾನು ನೋಡಿಕೊಳ್ತೀನಿ ಎಂಬುದಾಗಿ ನೀನು ವಾಗ್ದಾನ ಮಾಡಿದ್ದೀಯಲ್ಲಪ್ಪ. ಯೆರೆಮೀಯ 15:11 ವಾಕ್ಯ ನನ್ನ ಜೀವಿತದಲ್ಲಿ ನೆರವೇರಿಸೆಂಬುದಾಗಿ ಸಮಯದಲ್ಲಿ ಪ್ರಾರ್ಥನೆ ಮಾಡು. ಯಾವ ವಿಷಯದಲ್ಲಿ ಈ ಸಮಯದಲ್ಲಿ ನೀನು ತಪ್ಪಿ ಹೋಗಿದ್ದೆ? ಈ ಒಂದು ತಿಂಗಳಲ್ಲಿ ಯಾವ ವಿಷಯದಲ್ಲಿ ನೀನು ಬಿದ್ದು ಹೋಗಿದ್ದೀಯಾ, ಸೋತು ಹೋಗಿದ್ದೀಯಾ? ನಿನ್ನ ಜೀವಿತವನ್ನು ದೇವರಿಗೆ ಅಲ್ಲದೆ ದೇವರಲ್ಲದವಳಿಗಳಿಗೆ ಕೊಟ್ಟಿದ್ದೀಯಾ? ಒಂದು ಸಾರಿ ಆಲೋಚನೆ ಮಾಡು ಪ್ರಿಯನೇ. ದೇವರು ವಾಕ್ಯ ಹೇಳ್ತಾ ಇದೆ, ಆತನು ಕರುಣಾಮಯಿ, ಆತನು ಆಶೀರ್ವಾದದ ನಿಧಿಯನ್ನಾಗಿ ನಿನ್ನನ್ನು ಮಾಡುವ ದೇವರಾಗಿದ್ದಾನೆ, ನಿನ್ನನ್ನು ಬಲಪಡಿಸುವ ದೇವರಾಗಿದ್ದಾನೆ. ನಿನಗಿರುವಂಥ ಅನಾರೋಗ್ಯ ದೇವರ ದೃಷ್ಟಿಯಲ್ಲಿ ತುಂಬ ಚಿಕ್ಕದದು. ದೇವರ ವಾಕ್ಯ ಹೇಳ್ತಾ ಇದೆ, ನೀವು ನನ್ನ ಮಾತುಗಳನ್ನು ಶ್ರದ್ಧೆಯಿಂದ ಆಲಿಸಿ ಅಂಗೀಕರಿಸಿ ನನಗೆ ಇಷ್ಟವಾದ ರೀತಿಯಲ್ಲಿ ನೀವು ನಡೆಯುವುದೇ ಆದರೆ ಆ ಅನಾರೋಗ್ಯದ ಆತ್ಮವನ್ನು ತೆಗೆದುಹಾಕ್ತೀನಿ. ಯಾಕಂದರೆ ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನೇ ಎಂಬುದಾಗಿ ಹೇಳಿದಂಥ ದೇವರ ಆತನು ಪ್ರಿಯರೇ. ಅಯ್ಯೋ, ಇಲ್ಲಿಯವರೆಗೆ ಬರೀ ಸೋಲಿನ ಮೇಲೆ ಸೋಲನ್ನು ನೀನು ಅನುಭವಿಸ್ತಾ ಇದೆಯೇನು? ದೇವರು ಹೇಳ್ತಾನೆ, ನಾನು ನಿನಗೆ ಯೆಹೋವ ನಿಸ್ಸಿಯಾಗಿ ಎಂದೆಂದೂ ಕೂಡ ನಿನಗೆ ಜಯವನ್ನು ಕೊಡುವಂಥ ದೇವರಾಗಿದ್ದೇನೆ ಎಂಬುದಾಗಿ. ಆದರೆ ಅದಕ್ಕಿಂತ ಮೊದಲನೇದಾಗಿ ನೀನು ಯಾವ ರೀತಿಯಾಗಿ ಆತನನ್ನು ಸೇವಿಸ್ತಾ ಇದೆಯಾ? ವೇಷಾಧಾರಣೆ ಭಕ್ತಿಯನ್ನು ಮಾಡ್ತಾ ಇದೆಯಾ? ನಟನೆಯ ಭಕ್ತಿಯನ್ನು ಮಾಡ್ತಾ ಇದೆಯಾ? ಪ್ರಿಯಳೇ, ಅದು ನಿನಗೆ ತುಂಬ ಡೇಂಜರ್ ಆಗಿರುವಂಥದ್ದು. ಒಂದು ಸಾರಿ ಆಲೋಚನೆ ಮಾಡು. ದೇವ, ನಾನು ನಿನಗೇ ಮೆಚ್ಚುಗೆಯಾಗಿ ಜೀವಿಸ್ತೇನೆ ಸ್ವಾಮಿ. ದೇವರೇ, ಹೌದು ಸ್ವಾಮಿ, ಅನೇಕ ಭಕ್ತರ ಜೀವಿತದಲ್ಲಿ ಅವರು ನಿನ್ನನ್ನು ಸೇವಿಸಿದಾಗ ಅವರ ಜೀವಿತದಲ್ಲಿ ಆಗದ ಕಾರ್ಯಗಳನ್ನು ನೀನು ಮಾಡಿದ್ದೀಯಪ್ಪ. ಅಬ್ರಹಾಮನಿಗೆ 100 ವರ್ಷದಲ್ಲಿ ಸ್ವಾಮಿ ಇರುವಾಗ ಸಂತಾನ ಭಾಗ್ಯವನ್ನು ನೀನು ಕೊಟ್ಟಿದ್ದೀಯಪ್ಪ. ದೇಶವನ್ನೇ ಆತನಿಗೆ ಕೊಟ್ಟಿದ್ದೀಯ ಸ್ವಾಮಿ. ಅನೇಕ ಜನಾಂಗಗಳಿಗೆ ತಂದೆಯನ್ನಾಗಿ ನೀನು ಮಾಡಿದ್ದೀಯಲ್ಲಪ್ಪ. ನಾನು ಕೂಡ ಆ ರೀತಿಯಲ್ಲಿ ಅಬ್ರಹಾಮನ ರೀತಿಯಲ್ಲಿ ನಂಬಿಕೆಯಲ್ಲಿ ವಿಶ್ವಾಸದಲ್ಲಿ ನಾನು ಬಲಗೊಳ್ಳಬೇಕು ಸ್ವಾಮಿ. ಆ ರೀತಿಯಲ್ಲಿ ನಾನು ಜೀವಿಸಬೇಕೆಂಬುದಾಗಿ ಪ್ರಾರ್ಥನೆ ಮಾಡು ಪ್ರಿಯಳೇ. ಒಂದು ಸಂದರ್ಭದಲ್ಲಿ ನಿನ್ನ ಕುಟುಂಬದ ಸ್ಥಿತಿ ಯಾವ ರೀತಿಯಾಗಿದೆ, ನಿನ್ನ ಯಜಮಾನ ಯಾವ ರೀತಿಯಾಗಿದ್ದಾನೆ, ನಿನ್ನ ಧರ್ಮಪತ್ನಿ ಯಾವ ರೀತಿಯಾಗಿದ್ದಾಳೆ, ನಿನ್ನ ಮಕ್ಕಳು ಯಾವ ರೀತಿಯಾಗಿದ್ದಾರೆ, ಭಯದಲ್ಲಿ ಭಕ್ತಿಯಲ್ಲಿ ಇದ್ದಾರಾ, ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಜೀವಿಸ್ತಾ ಇದ್ದಾರಾ, ಅವರ ಮಾತುಗಳು ಅವರ ನಡೆ ನುಡಿ ಯಾವ ರೀತಿಯಾಗಿದೆ? ಒಂದು ಸಾರಿ ಆಲೋಚನೆ ಮಾಡು. ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ನಿನ್ನ ಮಕ್ಕಳನ್ನು ಬೆಳೆಸ್ತಾ ಇದೀಯಾ?
ದೇವರು ಪ್ರಶ್ನೆ ಮಾಡ್ತಾ ಇದ್ದಾರೆ, ದೇವರೇ ನಾನು ನಿನ್ನನ್ನೇ ಸೇವಿಸ್ತೇನೆ. ಯೆಹೋಶುವನೋಪಾದಿಯಲ್ಲಿ, ದೇವರೇ ನಾನು ನನ್ನ ಮನೆಯವರು ನಿನ್ನನ್ನೇ ಸೇವಿಸ್ತೇವೆ ಎಂಬುದಾಗಿ ಸಮಯದಲ್ಲಿ ನಾವೊಂದು ಪ್ರತಿಜ್ಞೆ ಮಾಡೋಣ. ದೇವರೇ ನಿನಗೆ ಮೆಚ್ಚುಗೆ ಆದರೆ ಈ ರೀತಿಯಲ್ಲಿ ಜೀವಿಸ್ತೀವಿ ಎಂಬುದಾಗಿ ಹೇಳುವಂಥವರಾಗೋಣ. ಆ ಸಮಯದಲ್ಲಿ ದೇವರು ಎಲ್ಲ ನಮ್ಮ ಜವಾಬ್ದಾರಿಗಳನ್ನು ನೋಡಿಕೊಳ್ಳುವವನಾಗಿದ್ದಾನೆ. ಪ್ರಿಯರೇ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನಾದ ದೇವರೇ, ಮಹಾಪರಿಶುದ್ಧನಾದ ದೇವರು, ನಿನಗೆ ಸ್ತೋತ್ರಗಳಪ್ಪ. ವಾಕ್ಯದ ಮೂಲಕವಾಗಿ ನನ್ನ ಸಂಗಡ ನಮ್ಮೆಲ್ಲರ ಸಂಗಡ ನೀನು ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಕರ್ತನೆ ಸ್ವಾಮಿ, ಬಂದಿರತಕ್ಕಂಥ ಎಲ್ಲ ಕುಟುಂಬಗಳನ್ನು ನಿನ್ನ ಹಸ್ತಕ್ಕೊಪ್ಪಿಸಿಕೊಡ್ತಾ ಇದ್ದಾನೆ, ಇವರನ್ನು ನಿನ್ನ ಹಸ್ತಕ್ಕೊಪ್ಪಿಸಿಕೊಡ್ತಾ ಇದ್ದಾನೆ. ಹೌದು ರಾಜನೇ, ಈ ಒಂದು ತಿಂಗಳ ಮಧ್ಯದಲ್ಲಿ ಆ ವಿಷಯದಲ್ಲಿ ಆದರೂ ಇವರು ತಪ್ಪಿ ಹೋಗಿದ್ರೆ ಇವ್ರನ್ನ ಕ್ಷಮಿಸಯ್ಯ. ಪುನಃ ಭಕ್ತಿಯ ಜೀವಿತವನ್ನು ಇವರು ಕಟ್ಟಿಕೊಂಡು ಜೀವಿಸ್ಲಿಕ್ಕೆ ಆಗುವಾಗಿ ನೀನು ಕಾರ್ಯ ಜರುಗಿಸಯ್ಯ. ಎಲ್ಲ ಅಂಧಕಾರ, ಅಪವಿತ್ರಾತ್ಮ, ಲೋಪದೋಷಗಳೆಲ್ಲವುಗಳನ್ನು ನೀಗಿಸಿ ಹಾಕು ಸ್ವಾಮಿ. ಅದ್ಭುತವಾದ ಸಹಾಯ ಒದಗಿಸಿಕೊಡೆ. ಸುವಾರ್ತೆ ಸೇವೆಗೋಸ್ಕರವಾಗಿ ಸ್ಥಳಾವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಪ್ರಕಾಶ್ ಅವರನ್ನು, ಅವ್ರ ತಂದೆಯವರನ್ನು ಸ್ವಾಮಿ, ಅವ್ರ ಅಕ್ಕ ಭಾವ, ಅವ್ರ ಅಣ್ಣ ಅತ್ತಿಗೆ, ಅವ್ರ ಕುಟುಂಬ ಮಕ್ಕಳೆಲ್ಲರನ್ನ ಸ್ವಾಮಿ ಆಶೀರ್ವಾದ ಮಾಡಪ್ಪ. ಇಲ್ಲಿ ಬಂದಿರತಕ್ಕಂಥವ್ರು ಎಲ್ಲರ ಕುಟುಂಬಗಳನ್ನು ನೀನು ಆಶೀರ್ವಾದ ಮಾಡು ಸ್ವಾಮಿ. ಬರುವಂಥ ಪ್ರತಿಫಲ ತಪ್ಪೋದಿಲ್ಲ ಎಂಬುದಾಗಿ ಹೇಳಿದ್ದೀಯಪ್ಪ. ನೀನು ವಾಗ್ದಾನ ಮಾಡಿದ್ದೀಯಾ. ನಿಶ್ಚಯವಾಗಿ ಖಂಡಿತವಾಗಿ ನಿನಗೆ ಮೇಲಾಗುವಂತೆ ನಿನಗೆ ಬಿಡುಗಡೆ ಮಾಡುವೆನೆಂಬುದಾಗ ವಾಗ್ದಾನದ ಆಶೀರ್ವಾದ ಸಂಪೂರ್ಣವಾಗಿ ಇಲ್ಲಿ ಬಂದಿರತಕ್ಕಂಥ ಇವರೆಲ್ಲರ ಮೇಲೆ ಬಿಡುಗಡೆ ಮಾಡ್ತಾ ಇದ್ದೇವೆ ಸ್ವಾಮಿ. ನೀನು ಇವರನ್ನು ಆಶೀರ್ವದಿಸಿ ಬಲಪಡಿಸಿ ನಡೆಸ್ತಾ ಬರಬೇಕೆಂಬುದಾಗಿ, ಇವರು ಯಾವ ವಿಷಯದಲ್ಲಿಯೂ ಭಕ್ತಿಯಿಂದ ದೂರ ಆಗಲಾರದ ಹಾಗೆ ನಿನಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಜೀವಿಸಲಿಕ್ಕೆ ಆಗುವ ಹಾಗೆ ಸಹಾಯ ಒದಗಿಸಿಕೊಡಬೇಕೆಂಬುದಾಗಿ ಬೇಡಿದೆಲ್ಲವನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಅರ್ಪಿಸಿ ಹೊಂದಿದ್ದೇವೆ ಪರಮ ತಂದೆಯೇ, ಆಮೇಲೆ. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರೂ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯೋನ್ಯತೆ ನಡೆಸುವಿಕೆ, ಅಲಂಕರಿಸುವಿಕೆ, ಕೂಡಿ ಬಂದಿರತಕ್ಕಂಥ ಇವರ ಸಂಗಡಲು, ಸಕಲ ಸದ್ಭಕ್ತರ ಸಂಗಡಲು, ಯಾವತ್ ಪ್ರಪಂಚದ ಸಂಗಡಲು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ, ಆಮೇಲೆ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತ ಕಲ್ನಾಶನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರಂ. ಆಮೆನ್, ಆಮೆನ್. ಇಂಥ ಒಳ್ಳೆ ಸಮಯದೊಳು ಯೇಸುವೇ ನಿನ್ನ ಬಳಿ ಬಂದೆವು, ನಿನ್ನ ಮಕ್ಕಳಾದ ನಾವು ನಿನ್ನನ್ನೇ ಆರಾಸಿ ಬಂದೆವು. ನಮ್ಮ